ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕೂಗು ಜೋರಾಗಿದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರು ನಿನ್ನೆ ಸಭೆ ನಡೆಸಿ ಸಂಪುಟ ಪುನರಚನೆಗೆ ಆಗ್ರಹಿಸಿ ಹೈಕಮಾಂಡ್ ಕದ ತಟ್ಟಲು ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಬೌರಿಂಗ್ ಕ್ಲಬ್ನಲ್ಲಿ ಹಿರಿಯ ಶಾಸಕರು ಸೇರಿದ್ವಿ, ಪುನರಚನೆ ಆಗಬೇಕು ಅನ್ನೋ ಒತ್ತಾಯ ಇದೆ. ನಮಗೂ ಮಂತ್ರಿ ಸ್ಥಾನ ಕೊಡಬೇಕು, 2.5 ವರ್ಷ ಆಗಿದೆ, ಹೊಸಬರಿಗೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದೇವೆ. ಹೀಗಾಗಿ ಸಿಎಂ ಅನುಮತಿ ತೆಗೆದು ದೆಹಲಿಗೆ ಹೋಗ್ತೇವೆ. ಸೋಮವಾರ ರಾತ್ರಿ ದೆಹಲಿಗೆ ಹೋಗ್ತೇವೆ ಅಂತ ತಿಳಿಸಿದ್ರು. ತವರು ಜಿಲ್ಲೆ ಮೈಸೂರಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ವರುಣಾ ಕ್ಷೇತ್ರದ ವರಕೋಡು ಗ್ರಾಮದ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯಗೆ ಬೃಹತ್ ಸೇಬಿನ ಹಾರ ಹಾಕಿದ ವರಕೋಡು ಗ್ರಾಮಸ್ಥರು ಜೆಸಿಬಿ ಮೂಲಕ ಸಿಎಂಗೆ ಪುಷ್ಪವೃಷ್ಟಿ ಸುರಿಸಿದ್ರು. ಬೀರೇಶ್ವರ ಸ್ವಾಮಿ ದೇವರಿಗೆ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಗ್ರಾಮದ ಯುವಕರ ಒತ್ತಾಯದ ಮೇರೆಗೆ ಕುಣಿಯಲು ಸಿದ್ದರಾಮಯ್ಯ ಪ್ರಯತ್ನಿಸಿದ್ರು. ದೇವಸ್ಥಾನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆದಿದ್ದು, ನಾನು ಕೊನೆ ಉಸಿರು ಇರೋವರೆಗೂ ರಾಜಕೀಯದಲ್ಲಿ ಇರ್ತೇನೆ, ಜನರ ಸೇವೆ ಮಾಡ್ತೇನೆ, ಕ್ಷೇತ್ರಕ್ಕೆ ಹೆಚ್ಚು ಬರಲು ಆಗ್ತಾ ಇಲ್ಲ, ಮಗ ಯತೀಂದ್ರ ಬರ್ತಾರೆ, ನನ್ನನ್ನ ಬೆಳೆಸಿದಂತೆ ಯತೀಂದ್ರನನ್ನು ರಾಜಕೀಯವಾಗಿ ಬೆಳೆಸಿ ಅಂತ ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ, ಕಾಗಿನೆಲೆ ಮಠದ ಶಿವಾನಂದಪುರಿ ಸ್ವಾಮೀಜಿ, ಮಾಜಿ ಶಾಸಕ ಸೋಮಶೇಖರ್, ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು. ನಾನು ಜನಸೇವೆಯನ್ನು ಮಾತ್ರ ಮರಿಲಿಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದಿನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ಯತೀಂದ್ರ ನೋಡ್ಕೊತಾನೆ ಕ್ಷೇತ್ರನ. ಒಂದ್ಸಾರಿ MLA ಆಗಿದ್ದ, ಇಲ್ಲಿ ಈಗ MLC ಆಗಿದ್ದಾನೆ, ಮೇಲ್ಮನೆ ಸದಸ್ಯ ಆಗಿದ್ದಾನೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಯತೀಂದ್ರ ಹೇಳ್ದವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಹೇಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನ. ಅಕ್ರಮ ಸಂಬಂಧ ಹಿನ್ನೆಲೆ ಮಲಗಿದ್ದಲ್ಲೇ ದಂಪತಿ ಕೊಲೆಗೈದಿದ್ದ ಅಪರಾಧಿಗೆ ಗಲ್ಲು ಶಿಕ್ಷೆ ನೀಡಿ 20,000 ದಂಡ ವಿಧಿಸಲಾಗಿದೆ. ಚಿಕ್ಕಮಗಳೂರಿನ ಎನ್ಆರ್ಪುರದ ಕುಸುಬೂರಿನಲ್ಲಿ 2019ರಲ್ಲಿ ಭೀಕರ ಕೊಲೆ ನಡೆದಿತ್ತು. 8 ವರ್ಷದ ಮಗನ ಎದುರೇ ಬಾಲಕನ ಅಪ್ಪ ಅಮ್ಮನನ್ನ ಗೋವಿಂದಪ್ಪ ಕೊಲೆಗೈದಿದ್ದ. ಕೊಲೆ ಬಳಿಕ ಮಚ್ಚನ್ನ ತೆಂಗಿನ ಮರದ ಸುಳಿಯಲ್ಲಿಟ್ಟಿದ್ದ. ಇದೀಗ ಪ್ರಕರಣ ಸಂಬಂಧ ಆರೋಪಿ ಗೋವಿಂದಪ್ಪನಿಗೆ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ. ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿ ಗಲ್ಲು ಶಿಕ್ಷೆ, 20,000 ದಂಡ ವಿಧಿಸಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ರಾಜೇಶ್ವರಿ ಎನ್ ಹೆಗಡೆ ತೀರ್ಪು ನೀಡಿದ್ದಾರೆ. ಅಡುಗೆ ಅನಿಲ ಅಭಾವ ಉಂಟಾಗದಂತೆ ಅಧಿಕಾರಿಗಳೊಂದಿಗೆ ಸಚಿವ ಮುನಿಯಪ್ಪ ಮಹತ್ವದ ಸಭೆ ನಡೆಸಿದ್ರು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಐಒಸಿ, ಬಿಪಿಸಿ, ಎಚ್ಪಿಸಿ, ಜಿಎಐಎಲ್ ಸಂಸ್ಥೆಗಳ ಅಧಿಕಾರಿಗಳು ಭಾಗಿಯಾಗಿದ್ರು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಆಹಾರ ಇಲಾಖೆ ಕಾರ್ಯದರ್ಶಿ ಕನಗವಲ್ಲಿ, ಆಯುಕ್ತರಾದ ರವಿಕುಮಾರ್ ಕೂಡ ಭಾಗಿಯಾಗಿದ್ರು. ಪರಿಸ್ಥಿತಿಯನ್ನ ಹೇಗೆ ನಿಯಂತ್ರಿಸಬಹುದು ಹಾಗೂ ಗೃಹ ಬಳಕೆ ಹಾಗೂ ಆಸ್ಪತ್ರೆ, ಪಿಜಿ, ವಸತಿ ಶಾಲೆಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್ ವಿಶ್ವದ ವಿವಿಧ ಮೂಲೆಗಳಿಗೂ ತಟ್ಟಿದೆ. ಇದೀಗ ತಾತ್ಕಾಲಿಕವಾಗಿ ಗ್ಯಾಸ್ ಸಿಲಿಂಡರ್ಗೂ ಹಾಹಾಕಾರ ಎದ್ದಿದ್ದು, ಈ ಬಗ್ಗೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ಸುತ್ತೋಲೆ ಹೊರಡಿಸಿದೆ. ಗ್ಯಾಸ್ ಅಭಾವ ಹಿನ್ನೆಲೆ ಜನಸಾಮಾನ್ಯರು ಆತಂಕ ಪಡುವುದು ಬೇಡ. ಪ್ರಸ್ತುತ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆದಿದೆ. ತೈಲ ಕಂಪನಿಗಳ ಜೊತೆ ಸಭೆ ನಡೆಸಲಾಗಿದೆ. ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ ಎಂಬ ಭರವಸೆ ಕಂಪನಿ ನೀಡಿವೆ. ಗೃಹ ಬಳಕೆ, ಶಾಲೆ, ಆಸ್ಪತ್ರೆ, ಕಾರಾಗೃಹಗಳಿಗೆ ಸಮಸ್ಯೆ ಆಗದಂತೆ ಸಪ್ಲೈ ಮಾಡುವಂತೆ ತೈಲ ಕಂಪನಿಗೆ ಸೂಚನೆ ನೀಡಲಾಗಿದೆ. ಗ್ರಾಹಕರು ಅನಗತ್ಯ ಬುಕಿಂಗ್ ಮಾಡಬಾರದು. ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡೋರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.